ರಾಜಕೀಯ ಹಿರಿಯ ಧುರೀಣರು ಕಾಂಗ್ರೆಸ್ನ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ನಿಮ್ಮನ್ನೆಲ್ಲ ನೋಡಿ ಯಾವ ರೀತಿ ಮಾತನಾಡ್ತಾರೆ ನೋಡ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ಚುಲಿ ಈ ಸಂದರ್ಭದೊಳಗೆ ನಾ ಹೆಚ್ಚಿಗೆ ಮಾತಾಡಂಗಿಲ್ರಿ. ಯಾಕಪ್ಪ ಅಂದ್ರೆ ನಾ AICC ಒಳಗೆ ಅಧ್ಯಕ್ಷ ಇದ್ದೇನೆ. ನಮ್ಮ ಗುರೂಜಿಯವರು ಕರೆದ್ರು, ನೀವು ನಮ್ಮ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡ್ಬೇಕಂತ. ಅದಕ್ಕೆ ನಾ ಬಂದೇನ್ರಿ. ಮತ್ತು ನಾ ಅರ್ಜೆಂಟಿಗೆ ಹೋಗಂಗೈತೆ. ತಾವು ಕೇಳಬಹುದು ನಿಮ್ಮ ಧ್ವನಿ ಯಾಕೆ ಹಿಂಗಾಗೈತೆ ಅಂತ. 50 ವರ್ಷದಿಂದ ಅನ್ಯಾಯದ ವಿರುದ್ಧ ಹೋರಾಡಿ ನಮ್ಮ ಧ್ವನಿ ಹಿಂಗಾಗೈತೆ. ಮತ್ತು ನಿಮ್ಮೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳ್ರಿ. ನಮಸ್ಕಾರ ರೀ. ಅದೇ ರೀತಿ ಮತ್ತೊಬ್ಬರು ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ಆಗಿ ಇವರಿಲ್ಲ ಈಗ ಅವರು ಖರ್ಗೆ ಅವರ ಸಮಕಾಲೀನರು ಧರ್ಮ್ ಸಿಂಗ್ ಅವರು. ಅವರಿದ್ದಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಿದ್ರು ಧರ್ಮ್ ಸಿಂಗ್ ಅವ್ರು ನೋಡೋಣ. ಇನ್ನು ಬೆಂದಿನ ಬಿಟ್ಟೆಲ್ಲ ನೋಡಿ ಮನಸ್ಸು ಭಾಳ ಸಂತೋಷ ಆಗ್ಲಿಕ್ಕತ್ತದ್ರಿ. ಇನ್ನು ಬೆಂದ್ರ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತಿದ್ದಿಲ್ರಿ, ಅದ್ರ ಕುರ್ಚಿ ಮುರಿದಿಲ್ರಿ. ಯಾಕಪ್ಪ ಅಂದ್ರೆ 240 kg ತೂಕ ಇದ್ದಿಲ್ರಿ. ಆ ತೂಕ ಇದ್ರು ಆ ಕುರ್ಚಿ ಮುರಿದಿಲ್ಲ ಅನ್ನೋದು ಭಾಳ ಸಂತೋಷ ಆಗುತ್ತೆ. ಮತ್ತು ಏನಪ್ಪ ಅಂದ್ರೆ ಬಸ್ ಭಾಳ ಬೇಜಾರು. ಏನಪ್ಪ ಅಂದ್ರೆ ನಮ್ಮ ಖರ್ಗೆ ಸಾಹೇಬ್ರು ಸರಿ ಮುಖ್ಯಮಂತ್ರಿ ಅನ್ನೋದು ಭಾಷೆ ಆಯ್ತು ರೀ. ಅದಕ್ಕೆ ನೀವೆಲ್ಲರ ಆಶೀರ್ವಾದ ಇರಬೇಕು. ನೀವೆಲ್ಲರ ಆಶೀರ್ವಾದ ಮಾಡ್ತೀರಿ ಅಂತ ಅನ್ಕೊಂಡು ಮತ್ತು ಶಿವರಾತ್ರಿ ಹಬ್ಬ ನೀವೆಲ್ಲ ಬಂದಿದ್ದೀರಿ. ಮತ್ತು ನೀವೆಲ್ಲರಿಗೂ ನಮಸ್ಕಾರ ರೀ. ನಮಸ್ಕಾರ ರೀ. ಈಗ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಮಾತಾಡ್ತಾರೆ ನೋಡೋಣ. ಧ್ವನಿ ಇಷ್ಟ ಆದರೆ ನೀವು ಜೋರ ಚಪ್ಪಳೆ ತರ್ತೀರಾ ಅಂದ್ಕೊಂಡು ಸಿದ್ದರಾಮಯ್ಯನವರು ಯಾವ ರೀತಿ ಮಾತಾಡ್ತಾರೆ ನೋಡೋಣ. ಈ ಏನಪ್ಪ ಏ ಗುದ್ಗಯ್ಯ ಏ ಗುದ್ಗಪ್ಪ ಕೊಡ್ತಾರೆ ಗುದ್ಗಯ್ಯ ಏ ಕೂದ್ಗೋ ಶಿ ಏ ಮನೆ ನಮ್ಮ ನಾಗಮಲ್ಲ ಚೌರೇಶ್ವರಿ ಮನೆಗೆ ಹೋಯ್ತನಾ. ಇಂದಿರಾ ಗಾಂಧಿ ದೇಶಗೋಸ್ಕರ ಪ್ರಾಣ ಕೊಟ್ಟು ಅಂದೆ. ಅವನ ಕುಡ್ಕೊಂಬಂದು ಹುಲಿ ಅಂದ್ಬಿಟ್ಟ. ಎಲ್ಲ ಕಡೆ ಅದೇ ಟ್ರೋಲ್ ಆಗೋಯ್ದು. ಈಗ ಹುಲಿ ಸಿಂಹ 2 ಸಾಕಲ್ವಾ, ಹೆಚ್ಚು ಏನು ಬೇಡ ಅಂತ ಹೇಳ್ದ. ಏನಪ್ಪ ಏ ಗುದ್ಗಯ್ಯ ಏನಪ್ಪ ನಿಂದು ಅವ್ರು ಕೇಳ್ತಾವನೆ. ಸಿದ್ದರಾಮಯ್ಯರೇ ನೀವೇನೋ ಬಸ್ಗಳನ್ನ ಪುಕ್ಸಟೆ ಬಿಟ್ಬಿಟ್ರಿ. ಹೆಂಗಸ್ರುಗಳು 4-5 ಜನ ಜೊತೆಗೆ ಧರ್ಮಸ್ಥಳ ತಿರುಪತಿ ವಾರನಾಡು ಅಂತ ಬಸ್ ಹತ್ಕೊಂಡು ಹೋಯ್ತಾನೆ ಅವ್ರೆ. ನಮಗೆ ಊಟ ತಿಂಡಿಗೆಲ್ಲ ಏನು ಮಾಡೋದು ಸಿದ್ದರಾಮಯ್ಯನವ್ರೆ? ಹೊಡಿಲಿಕ್ಕೆ ಬಳಕ ಅವ್ರಿಗೆ ಅಲ್ಲಪ್ಪ. ಹೆಂಗಸ್ರುಗಳು ಬಸ್ ಹತ್ಕೊಂಡು ಹೋಯ್ತಾನೆ ಅಂತ ಹೇಳ್ತಾನಲ್ಲ. ಪಾಪ ಲೇಡೀಸ್ಗಳು ಇನ್ನೆಲ್ಲಿಗೆ ಹೋಯ್ತಾರೆ? ದೇವಸ್ಥಾನಗಳಿಗೆ ಹೋಯ್ತಾರೆ, ಅದು ಬಿಟ್ಟರೆ ಆಫೀಸ್ಗಳಿಗೆ ಹೋಯ್ತಾರೆ. ಇನ್ನೆಲ್ಲೂ ಹೋಗಲ್ಲ ಅಲ್ವಾ? ಎಲ್ಲಪ್ಪ ಈ ಊಟ ಏನು ಮಾಡೋದು ಅಂತೀಯಲ್ಲ. ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? 5 ರೂಪಾಯಿಗೆ ಊಟ ಮಾಡೋಕೆ ಅಲ್ವಾ? ಊಟ ಮಾಡಲ್ಲಿ ನೋಡಿ. ಪುಕ್ಷಟ್ಟೆ ಕೊಟ್ಟರು ಕಷ್ಟ. ಅದಕ್ಕೆ ನೀವು ಶಿವರಾತ್ರಿ ಹಬ್ಬ ನೀವೆಲ್ಲರೂ ಬಂದಿದ್ದೀರಾ. ನೀವೆಲ್ರಿಗೂ ನಮಸ್ಕಾರ. ಈಗ ಮತ್ತೊಬ್ಬರು ನಿಮ್ಮೆಲ್ಲರ ಕನ್ನಡದ ಅಚ್ಚುಮೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ HD ದೇವೇಗೌಡರು ಹಾಗೂ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರೆ. ಇಬ್ಬರು ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಾರೆ? ಮೊದಲಿಗೆ ದೇವೇಗೌಡರು ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಾರೆ ನೋಡೋಣ. ಕ್ಯಾಮ್ರಾ ಆನ್ ಆಗಿದ್ದೀನ್ರಿ. ಏನು ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ ಸ್ವಾಮಿ? ಇವತ್ತು ನಮ್ಮ JP ನಗರದಲ್ಲಿ ಶಾರಕಿಯಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಜನಗಳು ತುಂಬ ಜನ ಇಲ್ಲಿ ಸೇರಿದ್ದಾರೆ. ಈ ದೇವೇಗೌಡ ಹುಟ್ಟು ಹೋರಾಟಗಾರ. ನಮ್ಮ ರೈತರಿಗೆ ಅನ್ಯಾಯ ಆದರೆ ದೇವೇಗೌಡ ನಿದ್ದೆ ಮಾಡಲ್ಲ. ಮೈಂಡ್ ಸರ್ ಪಿಜ್ಜಾ ಬರ್ಗರ್ ಬೇಕಂತೆ. ಪಿಜ್ಜಾ ಬರ್ಗರ್ ಏನ್ರಿ ನಾನ್ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್. ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಪಿಜ್ಜಾ ಬರ್ಗರ್ ತಿಂಡಿ ಅಂತ ಹೇಳ್ತಾ ಇದ್ದಾನೆ. ಪಿಜ್ಜಾ ಬರ್ಗರ್ ಯಾಗಿರುತ್ತೆ? ಪಿಜ್ಜಾ ಬ್ರೆಡ್ ಯಾಗಿರುತ್ತೆ? ಖಾಲಿ ದೋಸೆ ಮೇಲೆ
ನಾಯಿ ಒಂದಿ ಮಾಡ್ದ ಇರುತ್ತೆ ದಯವಿಟ್ಟು ಜಂಗು ಬಿಟ್ಟು ತಿನ್ನಬೇಡಿ ರಾಗಿ ಪದಾರ್ಥನ ಊಟ ಮಾಡಿ. ನಮ್ಮ ಸಿದ್ಧಗಂಗಾ ಶ್ರೀಗಳು ನಡೆದಾಡೋ ದೇವರು ರಾಗಿ ಪದಾರ್ಥನ ಊಟ ಮಾಡಿ 111 ವರ್ಷ ಬದುಕಿದ್ರು. ಅಷ್ಟೇ ಯಾಕೆ ಸ್ವಾಮಿ, ನಮ್ಮ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ 114 ವರ್ಷ ಬದುಕಿದ್ರು. ಇದಕ್ಕೆ ಜಂಗು ಪುಟ್ಟು ತಿನ್ನಬೇಡಿ. ಇವತ್ತು ಜಂಗು ಪುಟ್ಟು ತಿಂದ ಒಬ್ಬ ವ್ಯಕ್ತಿ 20 ವರ್ಷಕ್ಕೆ ಸೂಪರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾಲ್. ನಮ್ಮ ಮಾಜಿ ಪ್ರಧಾನಿಗಳು ಅಂತ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಬನ್ನಿ ಅವ್ರು ಏನು ಮಾತಾಡಿದ್ರೆ ಕೇಳೋಣ. भाई और बहनों, भारत देश में भाषण एक, धर्म एक, भारत एक भारत श्रेष्ठ भारत, एक भारत स्वच्छ भारत. भाई और बहनों, देवेगौड़ा जी कैसे है? ಏನು ಸ್ವಾಮಿ